ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಸ್ಟೋರಿ ಇದೆ. ಯಾತಕ್ಕೋಸ್ಕರ ನಿನ್ನೆ ಒಂದು ಸ್ಟೋರಿ ನೋಡಿದ್ವಿ, ಇಲ್ಲಿನೊಂದು ಸ್ಟೋರಿ ನೋಡಿ. ಪ್ರೀತಿಸಿದವನ ಜೊತೆಗೆ ಮನೆ ಬಿಟ್ಟು ಹೋಗಿದ್ದಾಳೆ ಮಗಳು. ಮನನೊಂದು ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಶಂಕೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೂದನೂರಿನಲ್ಲಿ ಆಗಿರುವಂತಹ ಘಟನೆ ಅದು. ಮಹದೇವ ಸ್ವಾಮಿ, ಪತ್ನಿ ಮಂಜುಳಾ, ಮಗಳು ಹರ್ಷಿತಾ ಕೆರೆಗೆ ಹಾರಿ ಮೂವರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಇದೆ. ಬೂದನೂರು ಕೆರೆ ಏರಿಯ ಮೇಲೆ ಬೈಕ್ ಚಪ್ಪಲಿಗಳು ಪತ್ತೆಯಾಗಿದೆ. ನಾಪತ್ತೆ ಆಗಿರುವಂಥ ಮೂವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಪ್ರೀತಿಸಿದವನ ಜೊತೆಗೆ ಮನೆ ಬಿಟ್ಟು ಮಗಳು ಹೋಗಿದ್ದಾಳೆ ಅನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ ಒಂದು ಹಾಸನದಲ್ಲಿ ನೋಡಿದ್ವಿ. ತಾಳಿ ಕಟ್ಟೋ ಸಂದರ್ಭದಲ್ಲಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಲವರ್ ಜೊತೆಗೆ ಓಡಿ ಹೋಗಿರೋದನ್ನು. ಇಲ್ಲಿ ಇನ್ನೊಂದು ರೀತಿಯಾಗಿ ಹೆತ್ತವರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನಿಮ್ಮ ಕನಸುಗಳನ್ನು ಹೇಳಿ ಅವ್ರ ಮುಂದೆ, ಇಲ್ಲ ಅನ್ನೋದಿಲ್ಲ. ಅದಕ್ಕೊಂಚೂರು ಆರಂಭದಲ್ಲಿ ವಿರೋಧ ಇರ್ಬೋದು, ತದನಂತರ ಮನವೊಲಿಸುವಂಥ ಕೆಲಸ ಮಾಡಬೇಕು. ನಿಮ್ಮನ್ನು ಸಾಕಿ ಬೆಳೆಸಿ ಮದುವೆ ವಯಸ್ಸಿಗೆ ನಿಮ್ಮನ್ನು ತರುವಷ್ಟು ಅವರಿಗೆ ಸಾಮರ್ಥ್ಯ ಇದೆ ಅಂದರೆ ನಿಮಗೆ ಒಳ್ಳೆಯವ್ರನ್ನ ಹುಡುಕುವಂಥ ಸಾಮರ್ಥ್ಯ ಇರಲ್ವೇನ್ರಿ? ಅವ್ರನ್ನೂ ಅರ್ಥ ಮಾಡ್ಕೊಳ್ಳಿ, ಹೆತ್ತವರನ್ನು. ಅದರ ಪರಿಣಾಮ ನೋಡಿ ಇವತ್ತು. ಪಾಪ ಮೂವರು ಸಾವನ್ನಪ್ತಾರೆ. ಅವ್ರಿಗೆ ಬದುಕಬೇಕು ಅನ್ನುವಂಥ ಆಸೆ ಇರಲಿಲ್ವಾ? ಅವ್ರಿಗೆ ಜೀವನ ನಡೆಸಬೇಕು ಅನ್ನುವಂಥ ಆಸೆ ಇರಲಿಲ್ವಾ? ಅವ್ರಿಗೆ ಕನಸುಗಳಿರಲಿಲ್ವಾ? ಮಕ್ಕಳಿಗೋಸ್ಕರ ಹೆತ್ತವರು ತಮ್ಮ ಕನಸುಗಳನ್ನು ಬದಿಗಿಟ್ಟು ಇವ್ರನ್ನೆಲ್ಲ ಬೆಳೆಸ್ತಾರಲ್ವಾ? ಇದಕ್ಕೇನಾ ಸಾಯಕ್ಕೆ? ನನ್ನ ಮೈಸೂರು ಸಹೋದ್ಯೋಗಿ ಕೆ.ಪಿ. ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ.ಪಿ. ನಾಗರಾಜ್, ಬಹಳ ನೋವಿನ ಸಂಗತಿ. ಇಂಥ ಪ್ರಕರಣಗಳನ್ನು ನೋಡ್ತಾ ಇದ್ದಾಗ ಒಂಥರ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಯಾತಕ್ಕೋಸ್ಕರ ಇವ್ರನ್ನೆಲ್ಲ ಬೆಳೆಸಿದ್ವಪ್ಪ ಮಕ್ಕಳನ್ನು, ಈ ಥರ ಆಗಬೇಕಾ ಅಂತೇಳಿ. ನಿಜವಾಗಿಯೂ ಕೂಡ ಮಗಳು ಪ್ರೀತಿಸಿದವನ ಜೊತೆಗೆ ಹೋಗಿದ್ದಕ್ಕೋಸ್ಕರ ಈ ಆತ್ಮಹತ್ಯೆ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆಯಾ ಹೇಗೆ ಕೆ.ಪಿ. ನಾಗರಾಜ್? ಅರುಣ್, ಬಹುತೇಕ ಅದೇ ಕಾರಣಕ್ಕೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಕೂಡ ಅಂದರೆ ಇವರು ಈಗ ಮೂವರು ಕೂಡ ನಾಪತ್ತೆ ಆಗಿದ್ದಾರೆ. ಆದರೆ ಕೆರೆಯ ದಡದಲ್ಲಿ ಅವರ ಚಪ್ಪಲಿಗಳು ಮತ್ತು ಅವರು ಬಳಸ್ತಾ ಇದ್ದಂಥ ವಸ್ತುಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಶಂಕೆಗಳು ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಏನಂದರೆ 2 ದಿನಗಳ ಹಿಂದೆ ಅಷ್ಟೇ ಮಗಳು ತಾನು ಪ್ರೀತಿಸಿದ ಯುವಕನ ಜೊತೆಗೆ ಮನೆ ಬಿಟ್ಟು ಹೋಗಿರುವಂಥ ವಿಚಾರದ ಹಿನ್ನೆಲೆಯಲ್ಲಿ ಪೋಷಕರು ಸಹಜವಾಗಿಯೇ ಮನನೊಂದಿದ್ದಾರೆ. ಆ ಮನನೊಂದಿರುವಂತಹ ಪರಿಣಾಮವಾಗಿಯೇ ಒಂದು ರೀತಿಯಾಗಿ ಮರ್ಯಾದೆ ಗೆಂಜಿ, ಅದರಲ್ಲೂ ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಥರದ ಪ್ರಕರಣಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದು ವಿಚಾರ ಸ್ಪ್ರೆಡ್ ಆಗಿಬಿಡುತ್ತೆ. ನೀವು ನಗರ ಪ್ರದೇಶಗಳಲ್ಲಿ ಅದು ಬೇರೆ ಥರದ ವಾತಾವರಣ ಇರ್ಬೋದು, ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಇಡೀ ಹಳ್ಳಿಗೆ ಅದು ಪ್ರಚಾರ ಆಗಿಬಿಡುತ್ತೆ ಮತ್ತು ಜನ ಭಾಳ ಈಸಿಯಾಗಿ ಬೇರೆ ಬೇರೆ ಪದಗಳಲ್ಲಿ ಅದನ್ನು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಆಗಿರುವಂಥದ್ದು ಅದೇ. ಈ ಹಿನ್ನೆಲೆಯಲ್ಲಿ ಇಡೀ ಕುಟುಂಬದವರು ಅವರ ಏನು ಬಳಸ್ತಾ ಚಪ್ಪಲಿಗಳು ಮತ್ತು ಅವರ ಕೆಲವೊಂದಿಷ್ಟು ವಸ್ತುಗಳು ಎಲ್ಲದೂ ಕೂಡ ಕೆರೆಯ ದಡದ ಮೇಲೆ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಶಂಕೆಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಅವರಿನ್ನೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಅವರನ್ನ ಹುಡುಕಾಡುವ ಕಾರ್ಯವೂ ಕೂಡ ಸಾಗಿದೆ. ಅರುಣ್, ಓಕೆ, ಧನ್ಯವಾದಗಳು ಕೆ.ಪಿ. ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.